ಸರ್ಕಾರಿ ಶಾಲೆಯಲ್ಲಿ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ. ರಾಜ್ಯದ ಈ ಹೊಸ ಪ್ಲಾನ್ ಈಗ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಹೌದು, ತಮಿಳುನಾಡು ಸರ್ಕಾರ ಈಗ ಸರ್ಕಾರಿ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿ ಊಟದಲ್ಲಿ ದೊಡ್ಡ ಬದಲಾವಣೆಯನ್ನ ತರೋಕೆ ಚಿಂತನೆಯನ್ನ ನಡೆಸ್ತಾ ಇದೆ. ಪ್ರಸ್ತಾವನೆಯ ಪ್ರಕಾರ ಮಕ್ಕಳಿಗೆ ಬಿಸಿಯೂಟ ನೀಡುವ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂತಹ ಸಿಎಂ ವಿಜಯ್ ನೇತೃತ್ವದ ತಮಿಳುನಾಡು ಸರ್ಕಾರ ತಮ್ಮ ರಾಜ್ಯದಲ್ಲಿ ಶಾಲಾ ಮಕ್ಕಳಿಗೆ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ನೀಡೋಕೆ ಮುಂದಾಗಿದೆ. ಸದ್ಯ ಇದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಶಿಕ್ಷಣ ಸಚಿವ ಎ ರಾಜಮೋಹನ್ ಹೇಳುವಂತಹ ಪ್ರಕಾರ ಈಗ ತಮಿಳುನಾಡಿನಲ್ಲಿ ಪ್ರತಿ ಸರ್ಕಾರವು ಶಾಲಾ ಪೌಷ್ಟಿಕ ಆಹಾರ ಯೋಜನೆಗಳನ್ನ ಮತ್ತಷ್ಟು ಬಲಪಡಿಸಿದೆ. ಅದೇ ರೀತಿ ಈಗ ಚಿಕನ್ ಬಿರಿಯಾನಿಯನ್ನ ಕೂಡ ಸೇರಿಸುವಂತಹ ಆಲೋಚನೆ ಇದೆ ಎಂದಿದ್ದಾರೆ. ಈ ಯೋಜನೆ ಜಾರಿಗೆ ಬಂದ್ರೆ ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ನೀಡುವಂತಹ ರಾಜ್ಯವಾಗಬಹುದು. ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ.